ನಮಸ್ಕಾರ ಸ್ನೇಹಿತರೆ, ನನ್ನ ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 9ನೆಯ ಭಾಗ. ವೇದು ಗೊಂಬೆ ಎಂದು ನೋವಿನ ಧ್ವನಿಯಲ್ಲಿ ಕೂಗಿದನಾತ. ಕೈಲಾಶ್ ಎಂದ ವೇದ್ಯ ಕಲ್ಲಿನಂತೆ ನಿಂತು ಬಿಟ್ಟಳು. ಲ್ಯಾಶ್, ನೀನಿಲ್ಲಿ? ಅಧಿರಾ ಕೇಳಿದಳು. ಅವರಿಬ್ಬರ ಬಳಿಗೆ ಬಂದನು ಕೈಲಾಶ್. ಹೇಗಿದೆಯಾ ಲ್ಯಾಶ್? ಪ್ರಶ್ನಿಸಿದಳು ಅಧಿರಾ. ಚೆನ್ನಾಗಿದ್ದೀನಿ ಅಧಿ ಎಂದವನ ನೋಟವೆಲ್ಲ ವೇದ್ಯಾಳ ಮೇಲೆಯೇ. ಅವಳ ಮೇಲೆ ಹರಿದ ನೋಟ ಅವಳ ಕೊರಳಲ್ಲಿನ ಮಾಂಗಲ್ಯದ ಮೇಲೆ ಬಂದು ತಟಸ್ಥವಾಗಿ ನಿಂತು ಬಿಟ್ಟಿತು. ಅವನ ಹೃದಯ ಮೌನವಾಗಿ ಕಣ್ಣೀರಿಟ್ಟಿತು. ಏನು ಲ್ಯಾಶ್, ಇದ್ದಕ್ಕಿದ್ದಂತೆ ಇಲ್ಲಿ? ಮದುವೆಗೆ ಯಾಕೆ ಬಂದಿಲ್ಲ ಎಂದು ಕೇಳಿದ ಅಧಿರಾಳ ಪ್ರಶ್ನೆಗೆ ಉತ್ತರ ಕೊಡಲಾಗಲಿಲ್ಲ ಕೈಲಾಶನಿಗೆ. ಬಂದು ಸುಮಾರು ಹೊತ್ತಾದರೂ ಮಾತನಾಡದೆ ನಿಂತಿದ್ದ ವೇದ್ಯಾಳತ್ತ ನೋಡಿ, ಯಾಕೆ ಗೊಂಬೆ, ಮಾತನಾಡದೇ ಇರುವಷ್ಟು ದೂರದವನು ಬೇಡದವನು ಆಗೋದ್ನ ನಾನು ಎಂದು ಕೇಳಿದನು ಕೈಲಾಶ್. ಅವನ ದನಿಯಲ್ಲಿದ್ದ ನೋವು ಸ್ಪಷ್ಟ. ಕೈಲಾಶ್ ಭಾವ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಅಣ್ಣ ಆದಮೇಲೆ ನೀನೇ ನನ್ನ ಫೇವ್ರೆಟ್ ಅಂತ ನಿನಗೂ ಗೊತ್ತಲ್ವಾ ಎಂದಳು ವೇದ್ಯ. ನಿನ್ನ ಮನಸ್ಸಿನಲ್ಲಿ ನಾನು ಅದಕ್ಕಿಂತ ಹೆಚ್ಚಿನ ಜಾಗ ಬಯಸಿದ್ದೆ ಅನ್ನೋದು ನಿನಗೂ ಗೊತ್ತಲ್ವಾ ವೇದ್ಯ? ಕೈಲಾಶ್ ಹೇಳಿದ. ನನ್ನ ಪ್ರಕಾರ ಅದಕ್ಕಿಂತ ಹೆಚ್ಚಿನ ದೊಡ್ಡ ಜಾಗ ಬೇರ್ಯಾವುದೂ ಇಲ್ಲ ಭಾವ ಎಂದಳು ವೇದ್ಯ ದೃಢವಾಗಿ. ಅಂದರೆ ನಿನ್ನ ಜೀವನದಲ್ಲಿ ಅಷ್ಟೇನಾ ನನ್ನ ಜಾಗ ಎಂದನು ಕೈಲಾಶ್ ಬೇರೇನೋ ಉತ್ತರದ ನಿರೀಕ್ಷೆಯಲ್ಲಿ. ಅದಕ್ಕಿಂತ ಹೆಚ್ಚಿನದು ಇನ್ನೇನಿರುತ್ತೆ ಭಾವ ಎಂದಳು ವೇದ್ಯ. ಅವನೇನೂ ಮಾತನಾಡಲಿಲ್ಲ. ಇದಾಗಲೇ ಅವನ ಹೃದಯ ಚೂರು ಚೂರಾಗಿ ಹೋಗಿತ್ತು. ಅದೆಲ್ಲ ಬಿಡು ಭಾವ, ಮದುವೆಗೆ ಯಾಕೆ ಬಂದಿಲ್ಲ ಎಂದು ಕೇಳಿದಳು ವೇದ್ಯ ಮಾತಿನ ದಿಕ್ಕನ್ನು ಬೇರೆಡೆಗೆ ತಿರುಗಿಸಲು. ಯಾಕೆ ಬರಲಿ ಗೊಂಬೆ, ಹೇಗೆ ಬರಲಿ? ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಕೊಂಡು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನೀನು ಇನ್ಯಾರದ್ದೋ ಪಾಲಾಗೋದನ್ನು ನೋಡೋದಕ್ಕೆ ನನ್ನಿಂದ ಹೇಗೆ ಸಾಧ್ಯ ಗೊಂಬೆ? ಅದನ್ನು ಊಹಿಸಿಕೊಳ್ಳೋಕ್ಕೂ ನನ್ನಿಂದ ಆಗಲ್ಲ. ಯಾಕೆ ಹೀಗೆ ಮಾಡಿದೆ? ನನ್ನ ಪ್ರೀತಿ ನಿನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ನನ್ನಲ್ಲಿ ಇಲ್ಲದೆ ಇರೋದು ಅವನಲ್ಲೇನಿದೆ ಅಂತ ಅವನನ್ನು ಮದುವೆ ಆದೆ ಗೊಂಬೆ ಎಂದನು ಕೈಲಾಶ್. ಅವನ ಒಂದೊಂದು ಮಾತು ನೋವಿನಲ್ಲಿ ಅದ್ದಿ ತೆಗೆದಂತೆ ಇತ್ತು. ಭಾವ ಪ್ಲೀಸ್, ಇದೆಲ್ಲ ಮಾತನಾಡೋದು ಬೇಡ ಅಂತ ನಾನು ತುಂಬ ದಿನದ ಹಿಂದೆನೇ ಹೇಳಿದ್ದೀನಿ ಅಲ್ವಾ? ನಿಮ್ಮ ಮೇಲೆ ನನಗೆ ಅಂತಹ ಭಾವನೆ ಯಾವತ್ತೂ ಬಂದಿಲ್ಲ ಭಾವ. ನನಗೆ ಶೌರ್ಯ ಅಣ್ಣ ಹೇಗೋ ನೀವು ಕೂಡ ಹಾಗೇನೆ. ಪ್ಲೀಸ್ ಭಾವ, ಇದೆಲ್ಲ ಮರ್ತುಬಿಡಿ ನೀವು. ಪದೇ ಪದೇ ಇದನ್ನೇ ಹೇಳಿದ್ರೆ ನನಗೆ ನೋವಾಗುತ್ತೆ, ತುಂಬ ಬೇಜಾರಾಗುತ್ತೆ ಭಾವ, ಪ್ಲೀಸ್ ಎಂದಳು ವೇದ್ಯ ನಿರ್ವಿಕಾರವಾಗಿ, ನಿರ್ಭಾವುಕಳಾಗಿ. ಸತ್ಯವನ್ನೇ ಹೇಳಿದ್ದಳು ವೇದ್ಯ. ಲ್ಯಾಶ್, ಏನು ಹೇಳ್ತಿದೀಯಾ? ವೇದ್ನ ಲವ್ ಮಾಡ್ತಿದ್ಯಾ ನೀನು? ಯಾವಾಗ್ನಿಂದ? ಅಚ್ಚರಿಯಿಂದ ಕೇಳಿದಳು ಅಧಿರಾ. ಬುದ್ಧಿ ಬಂದಾಗ್ನಿಂದ ಅಧಿರಾ. ಆದರೆ ಆ ನನ್ನ ಪ್ರೀತಿ ಇಷ್ಟು ಹೀನಾಯವಾಗಿ ಸೋಲುತ್ತೆ ಅಂತ ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಎಂದ ಕೈಲಾಶ್ನ ದನಿ ಗದ್ಗದಿತವಾಗಿತ್ತು. ದಿಸ್ ಇಸ್ ರಿಯಲಿ ಶಾಕಿಂಗ್ ಲ್ಯಾಶ್. ವೇದ್ ಕೂಡ ಯಾವಾಗಲೂ ಹೇಳಿಲ್ಲ ನನಗೆ ಈ ವಿಷಯನ ಎಂದಳು ಅಧಿರಾ. ಅಧಿ ಪ್ಲೀಸ್, ಈ ವಿಷಯದ ಬಗ್ಗೆ ಮಾತನಾಡೋಕ್ಕೆ ನನಗಿಷ್ಟ ಇಲ್ಲ ಎಂದ ವೇದ್ಯ ಕೈಲಾಶ್ನತ್ತ ತಿರುಗಿ, ಬಾವಾ ಪ್ಲೀಸ್, ಈ ವಿಷಯದ ಬಗ್ಗೆ ಇನ್ಯಾವತ್ತೂ ಮಾತಾಡಬೇಡಿ. ನನಗಿಷ್ಟ ಆಗೋದಿಲ್ಲ. ನನಗೀಗ ಮದುವೆ ಆಗಿದೆ ಭಾವ. ಯಾರೇ ಆಗಿರಲಿ, ಎಷ್ಟೇ ಹತ್ತಿರದವರು ಆಗಿರಲಿ, ಮದುವೆ ಆಗಿರೋ ಒಂದು ಹೆಣ್ಣಿನ ಜೊತೆಗೆ ಹೀಗೆ ಮಾತನಾಡೋದು ಸಂಸ್ಕಾರ ಅಲ್ಲ ಭಾವ. ಇದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತನಾಡೋದಾದರೆ ನನ್ನ ಜೊತೆಗೆ ಮಾತನಾಡಲೇಬೇಡಿ ನೀವು ಎಂದು ಬಿಟ್ಟಳು ವೇದ್ಯ ನಿಷ್ಠೂರವಾಗಿ ಕಡ್ಡಿ ತುಂಡಾದಂತೆ. ಅವಳ ಆ ನಿಷ್ಠೂರತೆಗೆ ಅವನ ಹೃದಯ ಹಿಂಡಿದಂತೆ ಆಯಿತು. ನೋವಿನಲ್ಲಿ ಒದ್ದಾಡಿಬಿಟ್ಟನು ಕೈಲಾಶ್. ಆಯಿತು ಗೊಂಬೆ, ಇದೇ ನಿನ್ನ ಕಡೆ ಮಾತಾದರೆ ಸರಿ. ಇದೇ ನಮ್ಮಿಬ್ಬರ ಕೊನೆಯ ಭೇಟಿ ಕೂಡ ಆಗಿರುತ್ತೆ ಎಂದವನೇ ಹೊರಡಲು ಮುಂದಾದ. ವೇದು, ಭಾವ ಬರ್ತಿದ್ದಾರೆ ಎಂದ ಅಧಿರಾಳದನಿಗೆ
ಅಲ್ಲೇ ನಿಂತ ಕೈಲಾಶ್ ಅಧಿರಾಳ ನೋಟವನ್ನು ಹಿಂಬಾಲಿಸಿದ. ಕಾರಿನ ಕೀಯನ್ನು ತಿರುಗಿಸುತ್ತಾ ಬರುತ್ತಿದ್ದ ಮೋಕ್ಷನನ್ನು ಕಂಡೊಡನೆಯೇ ಕೈಲಾಶ್ ಅಲ್ಲಿಯೇ ವೇದ್ಯ ಮತ್ತು ಅಧಿರಾಳಿಗೆ ಬೆನ್ನು ಮಾಡಿ ನಿಂತುಬಿಟ್ಟ. ವೇದ್ಯಾಳ ಬಳಿಗೆ ಬಂದ ಮೋಕ್ಷ್, ನಿಮಗೋಸ್ಕರ ಎಷ್ಟು ಹೊತ್ತು ಕಾಯೋದು ವೇದ್ಯ? ಇಲ್ಲೇನು ಮಾಡ್ತಿದ್ದೀರಿ? ನಿಮ್ಮ ಮನೆಗೆ ಹೋಗೋದು ಬೇಡವಾ? ನಿಮ್ಮಣ್ಣ ಈಗಾಗಲೇ 100 ಬಾರಿ ಕಾಲ್ ಮಾಡಿದ್ದಾರೆ ಎಂದನು ಮೋಕ್ಷ್. ಏನಿಲ್ಲ ಭಾವ, ಸುಮ್ಮನೆ ನಿಂತು ಮಾತಾಡ್ತಿದ್ವಿ, ಉತ್ತರಿಸಿದ್ದು ಅಧಿರ. ಅವಳತ್ತ ನೋಡಿ ಸುಮ್ಮನೆ ಒಂದು ನಗು ನಕ್ಕ ಮೋಕ್ಷ್ ವೇದ್ಯಾಳತ್ತ ತಿರುಗಿ, ವೇದ್ಯ ಹೊರಡೋಣವಾ ಎಂದ. ಹಾ ಮೋಕ್ಷ್ ಎಂದ ವೇದ್ಯ ಏನನ್ನೋ ಯೋಚಿಸಿ 1 ನಿಮಿಷ ಎಂದವಳೆ ಕೈಲಾಶ್ನತ್ತ ತಿರುಗಿ, ಬಾವಾ ಇಲ್ಲಿ ನೋಡಿ ಎಂದಳು. ಅವಳ ದನಿಗೆ ಕೈಲಾಶ್ ವೇದ್ಯಾಳತ್ತ ತಿರುಗಿದ. ವೇದ್ಯ ಮೋಕ್ಷನ ಸಮೀಪಕ್ಕೆ ಸರಿದು ತನ್ನೆರಡೂ ಕೈಗಳಿಂದ ಅವನ ತೋಳನ್ನು ಹಿಡಿದು ಅವನಿಗೆ ಅಂಟಿಕೊಂಡು ನಿಂತು, ಬಾವಾ, ಕೆಲಸದ ಕಾರಣ ಕೊಟ್ಟು ನನ್ನ ಮದುವೆಗೆ ಬಂದಿರಲಿಲ್ವಲ್ಲ ನೀವು? ನನ್ನ ಗಂಡನನ್ನು ನೋಡಿಲ್ಲ ಅಲ್ವಾ? ನೋಡಿ, ಇವರೇ ನಮ್ಮವರು. ಮೀಟ್ ಮೈ ಹಬ್ಬಿ ಮಿಸ್ಟರ್ ಮೋಕ್ಷ್ ಆತ್ರೇಯ ರಾವ್ ಎಂದಳು ವೇದ್ಯ ಗಂಡನ ಮುಖವನ್ನು ನೋಡುತ್ತಾ ಮುಖದ ತುಂಬ ನಗು ತುಳುಕಿಸುತ್ತಾ. ಅವಳ ರೀತಿಯನ್ನು ಕಂಡ ಮೋಕ್ಷ್ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಮೋಕ್ಷ್ ವೇದ್ಯ ಅವನನ್ನು ಕರೆಯುತ್ತಿದ್ದರೂ ಅವನ ಪ್ರತಿಕ್ರಿಯೆಯೇ ಇರಲಿಲ್ಲ. ರೀ, ಇಲ್ಲಿ ಕೇಳಿ ಎಂದು ಕೊಂಚ ಜೋರಾಗಿ ಕೂಗಿದಾಗ ಎಂದು ವಾಸ್ತವಕ್ಕೆ ಬಂದ ಮೋಕ್ಷ್ ಹೇಳು ಎಂಬಂತೆ ಅವಳನ್ನೇ ನೋಡಿದ. ಇವರು ನನ್ನ ಭಾವ, ಕೈಲಾಶ್ ಅಂತ ಹೆಸರು. ನಮ್ಮತ್ತೆ ಮಗ. ಮದುವೆ ಟೈಮಲ್ಲಿ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಂತ ಲಂಡನ್ಗೆ ಹೋಗಿದ್ರು. ಅದಕ್ಕೆ ವಾಪಸ್ ಬಂದ ಕೂಡಲೇ ವಿಶ್ ಮಾಡೋಕ್ಕೆ ನನ್ನನ್ನು ಹುಡುಕೊಂಡೇ ಬಂದ್ಬಿಟ್ಟಿದ್ದಾನೆ ಎಂದಳು ವೇದ್ಯ. ತಮ್ಮಿಬ್ಬರ ನಡುವೆ ಯಾವುದೇ ಮನಸ್ತಾಪವಿಲ್ಲ. ಇಬ್ಬರೂ ಗಂಡ ಹೆಂಡತಿಯರಂತೆ ತುಂಬ ಚೆನ್ನಾಗಿರುವಂತೆ ಇತ್ತು ಅವಳ ನಡವಳಿಕೆ. ಏನು ನೋಡ್ತಾ ಇದ್ದೀರಾ ಮೋಕ್ಷ್? ಭಾವನ್ಗೆ ಹಾಯ್ ಹೇಳಿ ಅವನ ತೋಳನ್ನು ಅಲುಗಾಡಿಸಿ ಹೇಳಿದಳು ವೇದ್ಯ. ಹ್ಞೂ ಎನ್ನುತ್ತಾ ಕೈಲಾಶ್ ಎದುರು ಕೈ ಚಾಚಿ, ಹಾಯ್ ಮಿಸ್ಟರ್ ಕೈಲಾಶ್, ನೈಸ್ ಟು ಮೀಟ್ ಯು ಎಂದನು ಮೋಕ್ಷ್ ಕೈಲಾಶನ ಕೈ ಕುಲುಕುತ್ತಾ. ಹಲೋ ಮೋಕ್ಷ್ ಎಂದ ಇಲ್ಲದ ನಗುವನ್ನು ಬಲವಂತವಾಗಿ ತಂದುಕೊಂಡು ಕೈಲಾಶ್. ಬಾವಾ, ಅಪ್ಪನ ಮನೆಗೆ ಹೋಗ್ತಿರಲ್ಲ? ನಾವು ಈಗ ಮನೆಗೆ ಹೋಗಿ ರೆಡಿಯಾಗಿ ಬರ್ತೀವಿ. ಮನೇಲಿ ಸಿಗೋಣ ಬಾವಾ, ಬಾಯ್ ಎಂದ ವೇದ್ಯ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲದೆ, ಮೋಕ್ಷ್ ಹೊರಡೋಣ ಎಂದಳು. ಆಯಿತು. ಮೋಕ್ಷಗೆ ಇನ್ನೂ ಅಲ್ಲೇನು ನಡೆಯುತ್ತಿದೆ ಎಂಬುದು ಅರ್ಥವೇ ಆಗಿರಲಿಲ್ಲ. ಅಧಿ, ನಾನಿನ್ನು ಹೊರಡ್ತೀನಿ, ಬಾಯ್, ಸಿ ಯು ಎಂದಳು ವೇದ್ಯ. ಸಿಸ್ಟರ್, ಡ್ರಾಪ್ ಮಾಡಬೇಕಾ? ಸೌಜನ್ಯಕ್ಕೆ ಕೇಳಿದನು ಮೋಕ್ಷ್. ಇಲ್ಲ ಬಾವ, ಪರವಾಗಿಲ್ಲ, ನನ್ನ ಬೈಕ್ ಇದೆ, ನೀವಿಬ್ಬರು ಹೊರಡಿ ಎಂದಳು ಅಧಿರ. ದಟ್ಸ್ ಫೈನ್, ಟೇಕ್ ಕೇರ್ ಸಿಸ್ಟರ್, ಬಾಯ್ ಎಂದ ಮೋಕ್ಷ್ ಕೈಲಾಶ್ನತ್ತ ತಿರುಗಿ, ಬಾಯ್ ಕೈಲಾಶ್ ಎಂದು ಸುಮ್ಮನೆ ನಕ್ಕು ಅಲ್ಲಿಂದ ನಡೆದನು ವೇದ್ಯಾಳ ಹಿಂದೆ. ಕೈಲಾಶ್ ಅವರಿಬ್ಬರೂ ಹೋದ ದಿಕ್ಕಿನಲ್ಲಿಯೇ ನೋಡಿದ. ಮನಸ್ಸಲ್ಲಿ ಮನೆ ಮಾಡಿದ್ದ ದುಃಖ ಈಗ ಕಣ್ಣೀರ ರೂಪದಲ್ಲಿ ಹೊರಬರತೊಡಗಿತ್ತು. ಲ್ಯಾಶ್, ಪ್ಲೀಸ್ ಕಾಮ್ ಡೌನ್, ಸಮಾಧಾನ ಮಾಡ್ಕೊ. ಅಧಿರ ಸಮಾಧಾನಿಸಲು ಪ್ರಯತ್ನಿಸಿದಳು. ಹೌ ಕ್ಯಾನ್ ಐ ಅದಿ? ಐ ಲವ್ ಹರ್. ಆದರೆ ನನ್ನ ಪ್ರೀತಿ ಇನ್ನೊಬ್ಬನ ಕೈ ಹಿಡಿದು ಹೋಗೋದನ್ನು ನೋಡಿ ಅದು ಹೇಗೆ ಸಮಾಧಾನವಾಗಿ ಇರಲಿ ನಾನು ಎಂದನು ಕೈಲಾಶ್. ನೋಡು ಲ್ಯಾಶ್, ನಮ್ಮ ವೇದು ಮೋಕ್ಷ್ ಭಾವನನ್ನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ. ಅವಳ ನಡವಳಿಕೆಯಲ್ಲಿ ಅವಳು ಅವರನ್ನು ಅದೆಷ್ಟು ಪ್ರೀತಿಸ್ತಾಳೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಕಷ್ಟ ಆದರೂ ಒಪ್ಕೊಳ್ಳಲೇಬೇಕು ಅದನ್ನು. ನಿನ್ನ ಪ್ರೀತಿ ನಿಜಾನೇ ಆಗಿದ್ದರೆ ಅವರಿಬ್ಬರೂ ಚೆನ್ನಾಗಿರಲಿ ಅಂತ ಮನಸ್ಸಾರೆ ಆಶೀರ್ವಾದ ಮಾಡು ಲ್ಯಾಶ್. ಅಷ್ಟೇ ನಿನಗಿರೋ ಚಾಯ್ಸ್. ಪ್ರೀತಿ ಹೇಳಿ ಕೇಳಿ ಪಡೆಯೋದು ಅಲ್ಲ, ಅದು ತಾನಾಗಿಯೇ ಬರಬೇಕು. ಅರ್ಥ ಮಾಡ್ಕೋ, ಅವಳೀಗ ಮದುವೆ ಆಗಿರೋ ಹೆಣ್ಣು. ಹೀಗೆ ನೀನು ಅವಳನ್ನು ಪ್ರೈವೇಟಾಗಿ ಹುಡುಕೊಂಡು ಬಂದು ಮಾತನಾಡೋದು ಅದೆಷ್ಟು ಸರಿ? ಇಲ್ಲ ಲ್ಯಾಶ್, ಅದು ತಪ್ಪು.
ಇದರ ಮೇಲೆ ನಾನಿನ್ನೇನೂ ಹೇಳೋದಿಲ್ಲ. ಹೊರಡ್ತೀನಿ, ಬಾಯ್ ಎಂದವಳೆ ಅಲ್ಲಿಂದ ಹೊರಟಳು ಅಧೀರ. ಕಾರಿನವರೆಗೂ ಅವನ ಕೈ ಹಿಡಿದೇ ಬಂದ ವೇದ್ಯ ಕಾರಿನ ಹತ್ತಿರಕ್ಕೆ ಬಂದ ಕೂಡಲೇ ಅವನ ಕೈಯನ್ನು ರಭಸವಾಗಿ ಬಿಸುಟು ಏನೂ ಮಾತನಾಡದೆ ಮೌನವಾಗಿ ಕಾರೇರಿ ಕುಳಿತಳು. ತಾನೂ ಕಾರೇರಿ ಸ್ಟಾರ್ಟ್ ಮಾಡಿದ ಮೋಕ್ಷ್ ಕಾರು ಓಡಿಸುತ್ತಾ, ವೇದ್ಯ, ನೀನ್ಯಾಕೆ ಹಾಗೆ ಹೇಳಿದ್ದು? ನಂಗೊಂಚೂರು ಇಷ್ಟ ಆಗಲಿಲ್ಲ ಎಂದನು ಮುಖವನ್ನು ಧುಮ್ಮಿಕ್ಕಿಸಿಕೊಂಡು. ಹಾಂ, ನಾನೇನು ಮನಸ್ಸು ತುಂಬ ನಿನ್ನನ್ನು ತುಂಬಿಕೊಂಡು ಅವರ ಮುಂದೆ ಬಿಲ್ಡಪ್ ಕೊಟ್ಟಿಲ್ಲ ಆಯಿತಾ? ಹಾಗೆ ಹೇಳಬೇಕಾದ ಅವಶ್ಯಕತೆ ಇತ್ತು, ಅದಕ್ಕೆ ಹೇಳಿದೆ. ಸುಮ್ಮನೆ ಓವರಾಗಿ ಆಡಬೇಡ, ಮುಚ್ಕೊಂಡು ಗಾಡಿ ಓಡಿಸು, ರೇಗಿಸ್ಬೇಡ ಎಂದಳು ವೇದ್ಯ ಸಿಡಿಮಿಡಿಗುಟ್ಟುತ್ತಾ. ವೇದ್ಯ, ನಾನು ತುಂಬ ಕೂಲಾಗಿದ್ದೀನಿ ಅಂತ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಬೇಡ. ಕೋಪ ಬಂದರೆ ಮನುಷ್ಯ ಆಗಿರೋದಿಲ್ಲ ನಾನು, ಮೋಕ್ಷ್ ಎಂದನು ಕೋಪದಲ್ಲಿ. ನೀನು ಮನುಷ್ಯ ಅಂತ ನಾನು ಕನ್ಸಿಡರ್ ಕೂಡ ಮಾಡಿಲ್ಲ ಮಿಸ್ಟರ್ ಮೋಕ್ಷ್. ಮೊದಲೇ ಮೂಡಿಲ್ಲ ನನಗೆ, ಸುಮ್ಮನೆ ನನ್ನನ್ನು ಕೆಣಕಬೇಡ ಎಂದಳು ವೇದ್ಯ. ನಿನ್ನ ಮೂಡ್ ಸರಿ ಇಲ್ಲ ಅಂದರೆ ನಾನೇನು ಮಾಡಲಿ? ನನ್ನನ್ನು ಮನುಷ್ಯ ಅಂತ ಕನ್ಸಿಡರ್ ಕೂಡ ಮಾಡಿಲ್ಲ ಅಂದರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ಮೋಕ್ಷ್ ಕೇಳಿದನು ಜೋರಾದ ದನಿಯಲ್ಲಿ. ದಟ್ ಮೀನ್ಸ್ ನೀನು ಮನುಷ್ಯ ಅಲ್ಲ ಅಂತ, ವಿವೇಚನೆ ಇಲ್ಲದೆ ಇರೋ ಕಾಡು ಮೃಗ ಅಂತ. ಅರ್ಥ ಆಯ್ತಾ? ತಾಳ್ಮೆ ಕಳೆದುಕೊಂಡು ಹೇಳಿದಳು ವೇದ್ಯ. ಗಕ್ಕನೆ ಕಾರು ನಿಲ್ಲಿಸಿದ ಮೋಕ್ಷ್ ಅವಳನ್ನು ಸುಟ್ಟು ಬಿಡುವವನಂತೆ ನೋಡಿ, ವಾಟ್ ಡು ಯು ಮೀನ್? ಕಾಡು ಮೃಗಾನ? ಅಂಥದ್ದು ನಿಂಗೆ ನಾನೇನು ಮಾಡಿದ್ದೀನಿ? ಊ ದ ಹೆಲ್ ಆರ್ ಯು ಮಿಸ್ ವೇದ್ಯ? ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ತಾಳ್ಮೆ ಕೆಟ್ಟರೆ ನೀನು ಹೇಳಿದಂತೆ ನಿಜವಾಗಿಯೂ ಮೃಗಾನೇ ಆಗಬೇಕಾಗುತ್ತೆ ಎಂದನು ಮೋಕ್ಷ್. ಮಿಸ್ಟರ್ ಮೋಕ್ಷ್, ನಿಮ್ಮ ಜೊತೆಗೆ ವಾದ ಮಾಡುವ ಇಂಟ್ರೆಸ್ಟ್, ಟೈಮ್ ಎರಡೂ ನನಗಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಅವಶ್ಯಕತೆಯೂ ನನಗಿಲ್ಲ. ಸುಮ್ಮನೆ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಎಂದಳು ವೇದ್ಯ. ವಾಟ್ ದ ಹೆಲ್? ಏನೋ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀಯ ಅನ್ನೋ ನಿರೀಕ್ಷೆಯಲ್ಲಿ ಬೆಳಗ್ಗೆಯಿಂದ ನೀನು ಹೇಳ್ದಂತೆ ಕೇಳ್ತಿದ್ದೀನಿ ಅಂತ ನನ್ನನ್ನು ಗ್ರ್ಯಾಂಟೆಡ್ ಆಗಿ ತೊಗೊಂಡಿದೀಯಾ? ನನ್ನನ್ನೇನು ನಿಮ್ಮನೆ ಡ್ರೈವರ್ ಅಂದ್ಕೊಂಡಿದೀಯಾ? ಆಗಲ್ಲ ಕಣೆ, ನಿನ್ನನ್ನು ಮನೆಗೆ ಡ್ರಾಪ್ ಮಾಡೋದಿಲ್ಲ, ನಿಮ್ಮಪ್ಪನ ಮನೆಗೆ ಕರ್ಕೊಂಡು ಹೋಗೋದಿಲ್ಲ. ನಿಮ್ಮಪ್ಪನ ಮನೆಗೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ಹೇಳು. ನೀನ್ಯಾರು? ನನ್ನನ್ಯಾಕೆ ಮದುವೆ ಆದೆ ಎಂದನು ಮೋಕ್ಷ್ ಹಠವಿಡಿದವನಂತೆ. ಅವನನ್ನೇ ದೀರ್ಘವಾಗಿ ನೋಡಿ, ದಟ್ಸ್ ಫೈನ್, ನಾನು ಬಸ್ಸಲ್ಲಿ ಮನೆಗೆ ಹೋಗ್ತೀನಿ ಎಂದು ಡೋರ್ ತೆಗೆಯಲು ಮುಂದಾದವಳ ಪ್ರಯತ್ನವನ್ನು ತಡೆಯುವಂತೆ ಅವಳ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿದು ತನ್ನತ್ತ ಎಳೆದುಕೊಂಡು ಕಾರ್ ಡೋರ್ ಲಾಕ್ ಮಾಡಿದವನೇ, ಯು ಕಾಂಟ್ ಡೂ ದಿಸ್ ಮಿಸಸ್ ವೇದ್ಯ ಮೋಕ್ಷ್ ಆತ್ರೇಯ. ನೀನು ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳದೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ನಾನು ಬಿಡೋದಿಲ್ಲ. ಯು ಹ್ಯಾವ್ ಟು ಆನ್ಸರ್ ಮೀ ರೈಟ್ ನೌ. ಅವಳ ಮೇಲೆ ತನ್ನ ಹಿಡಿತವನ್ನು ಬಿಗಿಯಾಗಿಸುತ್ತಾ ಹೇಳಿದವನ ಕಣ್ಣುಗಳು ಕೋಪದಲ್ಲಿ ಕೆಂಪಾಗಿದ್ದವು. ಯು ಕೆನಾಟ್ ಸ್ಟಾಪ್ ಮೀ ಮಿಸ್ಟರ್ ಮೋಕ್ಷ್. ನಿಮ್ಮ ಯಾವ ಪ್ರಶ್ನೆಗಳಿಗೂ ನಾನು ಉತ್ತರ ಹೇಳಬೇಕಾಗಿಲ್ಲ. ನಿನ್ನಂತಹ ಕೆಟ್ಟ ಮನುಷ್ಯನ ಜೊತೆಗೆ ಮಾತನಾಡೋದಕ್ಕೂ ಅಸಹ್ಯ ನನಗೆ. ಆದರೂ ನಿನ್ನನ್ನು ಮದುವೆ ಮಾಡಿಕೊಂಡು ನನಗೆ ನಾನೇ ಶಿಕ್ಷೆ ಕೊಟ್ಟುಕೊಳ್ಳೋದರ ಹಿಂದೆ ಇರುವ ಉದ್ದೇಶ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಂದ ವೇದ್ಯ ಕೋಪದಲ್ಲಿ ಏದುಸಿರು ಬಿಡುತ್ತಿದ್ದಳು. ಡ್ಯಾಮ್ ಇಟ್, ಅಗೈನ್ ಆ್ಯಂಡ್ ಅಗೈನ್ ಕಾಡು ಮೃಗ, ಕೆಟ್ಟ ಮನುಷ್ಯ. ವಾಟ್ ಡು ಯು ಥಿಂಕ್ ಅಬೌಟ್ ಮೈ ಸೆಲ್ಫ್, ಯು ಇಡಿಯಟ್? ನನ್ನ ಆಸ್ತಿಯನ್ನು ನೋಡಿ, ಆಫ್ಟರ್ ಆಲ್ ಒಬ್ಬ ಗೌರ್ನಮೆಂಟ್ ಸರ್ವೆಂಟ್ ಮಗಳಿಗೆ ಹಣದ ಮೋಹ ಬಂದು ಹಣದ ಆಸೆಗೆ ನನ್ನನ್ನು ಮದುವೆ ಆದ್ಯಾ? ನಮ್ಮಪ್ಪ ನನ್ನ ಯಾಮಾರಿಸಿ ಬುಟ್ಟಿಗೆ ಹಾಕ್ಕೊಂಡು ಇಡೀ ಆಸ್ತಿ ಹೊಡೆಯುವ ಪ್ಲ್ಯಾನಾ? ಹೌದು, ಇಷ್ಟಕ್ಕೂ ಈ ಪ್ಲ್ಯಾನಲ್ಲಿ ಇರೋದು ನೀನೊಬ್ಬಳೇನಾ, ಅಥವಾ ನಿಮ್ಮಪ್ಪ, ಅಮ್ಮ, ಅಣ್ಣ, ಇಡೀ ಫ್ಯಾಮಿಲಿನೇ ಶಾಮೀಲಾಗಿದ್ದೀರಾ? ಹಾಗೇನಾದರೂ ಇದ್ದರೆ ಈಗಲೇ ಹೇಳ್ಬಿಡು. ನಿಂಗೆಷ್ಟು ಬೇಕೋ ಅಷ್ಟು ಹಣನ ನಿನ್ನ ಮುಖದ ಮೇಲೆ ಎಸಿತೀನಿ ಎಂದನು ಮೋಕ್ಷ್ ಅವಶ್ಯಕತೆಗಿಂತ ಹೆಚ್ಚೇ ವ್ಯಂಗ್ಯವನ್ನು ಬೆರೆಸಿ. ತನ್ನನ್ನು ಏನೇ ಅಂದಿದ್ದರೂ ಸಹಿಸಿಬಿಡುತ್ತಿದ್ದಳು. ಆದರೆ ಅವನು ನೇರವಾಗಿ ಅವಳ ಕುಟುಂಬದ ಬಗ್ಗೆಯೇ ಮಾತನಾಡಿದ್ದ. ಕೋಪ ಉಕ್ಕಿ ಬಂತು ವೇದ್ಯಾಳಿಗೆ. ಅವನ ಹಿಡಿತದಿಂದ ತಪ್ಪಿಸಿಕೊಂಡ ವೇದ್ಯ ಉಕ್ಕಿ ಬಂದ ಕೋಪಕ್ಕೆ ಅವನ ಕೆನ್ನೆಗೆ ರಪ್ಪನೆ ಬಾರಿಸಿದಳು. ಹೌ ಡೇರ್ ಯು! ಇಷ್ಟು ಚೀಪಾಗಿ ಅದು ಹೇಗೆ ಮಾತಾಡ್ತೀಯ ನೀನು ನಮ್ಮ ಮನೆಯವ್ರ ಬಗ್ಗೆ? ಆ ರೈಟ್ಸ್ ನಿನ್ಗೆ ಯಾರು ಕೊಟ್ಟದ್ದು? ಅಷ್ಟೇ ಬಿಡು, ನಿನ್ನಂತಹ ಮನುಷ್ಯನಿಂದ
ಬೇರೆ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಛೀ, ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ ಎಂದು ಛೀಮಾರಿ ಹಾಕಿಬಿಟ್ಟಳು ವೇದ್ಯ. ಇದು ಅವನ ಅಹಂಗೆ ಬಿದ್ದ ಪೆಟ್ಟು. ಏನೇ ತುಂಬ ಎಗರಾಡ್ತಿದ್ದೀಯಾ ಎಂದವನೇ ಹತ್ತಿಕ್ಕಲಾರದ ಕೋಪದಲ್ಲಿ ಅವಳ ಮುಡಿಗೆ ಕೈ ಹಾಕಿ ತನ್ನತ್ತ ತಿರುಗಿಸಿಕೊಂಡನು ಮೋಕ್ಷ್ ಒರಟಾಗಿ. ಮುಂದೇನಾಗಲಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನೀವಿನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.